ದೇಶದ ಮೂಲೆ ಮೂಲೆಗಳಲ್ಲಿ ಸದ್ಯಕ್ಕೆ ಚರ್ಚೆಯಲ್ಲಿರುವಂತಹ ವಿಷಯ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳ ವಿಷಯ. ಕಳೆದ ವರ್ಷವೇ ಅವರ ವಿಡಿಯೋಗಳು ಇನ್ನೊಬ್ಬರ ಕೈಯಲ್ಲಿದೆ ಅಂತ ಗೊತ್ತಾದಾಗ ಅವರು ಕೋರ್ಟ್ನ ಮುಖಾಂತರ ಇಂಜೆಕ್ಷನನ್ನು ತಗೊಂಡ್ಬಂದಿದ್ರು ಆ ವಿಡಿಯೋಗಳಿಗೆ ಅಂತ ಇವಾಗ ಸಿಕ್ಕಿರುವಂಥ ಮಾಹಿತಿ. ಇಲ್ಲಿ ಡಿಸೆಂಬರಲ್ಲೇ ದೇವರಾಜೇಗೌಡರು BJPಯ ನಾಯಕರುಗಳಿಗೆ ಹೇಳಿದ್ರು, ಹೀಗೆ ವಿಡಿಯೋಗಳು ಇದೆ, ಈ ವ್ಯಕ್ತಿಯನ್ನು ನಾವು ಜನಪ್ರತಿನಿಧಿಯಾಗಿ ನಿಲ್ಲಿಸಬಾರ್ದು, ಇದು ಅಭ್ಯರ್ಥಿ ಬೇಡ ಅಂತ ಹೇಳಿದ್ರು ಕೂಡ BJPಯವರು ಮೈತ್ರಿಯನ್ನು ಮಾಡ್ಕೊಂಡು ಹೋಗ್ತಾರೆ JDS ಜೊತೆ. ಈ ಅಭ್ಯರ್ಥಿಯನ್ನು ಇಲೆಕ್ಷನ್ಗಿಳಿಸಿದಾಗ ಪ್ರಧಾನಮಂತ್ರಿ ಮೋದಿಯವರೇ ಬಂದು ಪ್ರಚಾರವನ್ನು ಮಾಡ್ತಾರೆ. ಪ್ರಜ್ವಲ್ ರೇವಣ್ಣನಿಗೆ ಹಾಕಿರೋ ಪ್ರತಿಯೊಂದು ಓಟು ನನಗೆ ಹಾಕಿದ ಹಾಗೆ ಅಂತ ಮೋದಿಯವರು ಹೇಳ್ತಾರೆ. ಸರಿ, ಪ್ರಚಾರ ಎಲ್ಲ ಮಾಡಿದ್ರು, ಎಲ್ಲ ಆಯಿತು. ಜನರಿಗೆ ಈ ವಿಷಯ ಗೊತ್ತಾಗಿ ಇವಾಗ 1 ವಾರ ಆಗಿದೆ. BJPಯವರು ಇದನ್ನು ಸಮಜಾಯಿಷಿ ಕೊಡ್ತಾ ಇದ್ದಾರೆ ವಿನಃ ಯಾವುದೇ ರೀತಿಯಲ್ಲೂ ಕೂಡ ಇದು ತಪ್ಪು, ಈ ಒಂದು ಕೆಲಸ ಆಗಬಾರ್ದಿತ್ತು, ನಾವು ಇವರನ್ನು ನಮ್ಮ ಮೈತ್ರಿಯಿಂದ ಹೊರಗಿಡಬೇಕು ಅನ್ನೋ ಮಾತು ಹೇಳ್ತಾ ಇಲ್ಲ. ಅಷ್ಟಲ್ಲದೆ ಪ್ರಧಾನಮಂತ್ರಿಗಳು ಇಲ್ಲಿವರೆಗೆ ಸಂತ್ರಸ್ತೆಯರ ಬಗ್ಗೆ ಒಂದು ಮಾತು ಹೇಳಿಲ್ಲ. ಪ್ರಜ್ವಲ್ ರೇವಣ್ಣ ಮಾಡಿರೋದು ತಪ್ಪು ಅಂತ ಕೂಡ ಮೋದಿಯವರು ಇಲ್ಲಿವರೆಗೆ ಹೇಳಿಲ್ಲ. JDS BJP ಮೈತ್ರಿ ಇವಾಗಲೂ ಕೂಡ ತುಂಬ ಗಟ್ಟಿಯಾಗಿದೆ. ಇನ್ನು ಇವರು ಪಾರ್ಟಿಯಿಂದ ಇವತ್ತು ತಾನೇ ಪ್ರಜ್ವಲ್ ರೇವಣ್ಣ ಅವರನ್ನು ಹೊರಗಾಕಿದ್ದಾರೆ. ಪ್ರಜ್ವಲ್ ರೇವಣ್ಣನಿಗೆ ಅವರ ಕರಿಯರಲ್ಲಿ ಇದು ಸೆಟ್ ಬ್ಯಾಕ್ ಆಗಬಹುದೇ ವಿನಃ ಸಂತ್ರಸ್ತೆಯರಿಗೆ ಇದರಿಂದ ಯಾವುದೇ ರೀತಿಯ ನ್ಯಾಯ ಸಿಗೋದಿಲ್ಲ. ಇನ್ನು ಇಷ್ಟು ದಿನ ಅವಶ್ಯಕತೆ ಇತ್ತ ಈ ಒಂದು ರಿಯಾಕ್ಷನ್ಗೆ ಅನ್ನೋದು ಪ್ರಶ್ನೆ ಬರುತ್ತೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ನನ್ನ ಸಂಸಾರ ಬೇರೆ, ನನ್ನ ಅಣ್ಣನ ಸಂಸಾರ ಬೇರೆ ಅಂತ ಹೇಳ್ತಾರೆ. ಸರಿ, ನಿಮ್ಮ ಸಂಸಾರ, ನಿಮ್ಮ ಅಣ್ಣನ ಸಂಸಾರ ಬೇರೆ ಆಗಿದ್ರೂ ಕೂಡ ಡಿಸೆಂಬರಲ್ಲಿ BJPಯವ್ರಿಗೆ ಗೊತ್ತಾದಾಗ, ನಿಮಗೂ ಕೂಡ ಈ CDಗಳ ವಿಚಾರ ಗೊತ್ತಾದಾಗ, ಒಬ್ಬ ಮಾಜಿ CM ಆಗಿ, ಶಾಸಕನಾಗಿ ನಿಮಗೆ ಒಂದು ಜವಾಬ್ದಾರಿ ಇಲ್ವಾ? ಒಬ್ಬ ಸಮಾಜದಲ್ಲಿರುವ ವ್ಯಕ್ತಿಯಾಗಿ ನಿಮಗೊಂದು ಜವಾಬ್ದಾರಿ ಇಲ್ವಾ? ಆ ಹೆಣ್ಣು ಮಕ್ಕಳಿಗೆ ಹೀಗೆ ಕಷ್ಟ ಆಗಬಾರ್ದು, ಅವರಿಗೆ ನ್ಯಾಯ ಸಿಗಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ? ಪುತ್ರ ವ್ಯಾಮೋಹವೇ ಅಥವಾ ನಿಮ್ಮ ರಾಜಕೀಯ ಜೀವನಕ್ಕೆ ಯಾವುದೇ ರೀತಿ ಅಡೆತಡೆಗಳು ಆಗಬಾರದು ಅನ್ನೋ ಒಂದು ದುರುದ್ದೇಶವ ಅಂತ ಇಲ್ಲಿ ಪ್ರಶ್ನೆ ಬರುತ್ತೆ ಕುಮಾರಸ್ವಾಮಿಯವರ ನಡೆಯ ಮೇಲೆ ಅಲ್ವಾ? ಅವರು ಅಷ್ಟು ಮಾತ್ರ ಅಲ್ಲ, ಇವಾಗ ರೇವಣ್ಣ ಅವ್ರು ಹೇಳ್ತಾರೆ ವಿಡಿಯೋಗಳು 4-5 ವರ್ಷ ಹಳೆಯದು. 4-5 ವರ್ಷಗಳಿಂದಲೂ ಕೂಡ ಈ ದೌರ್ಜನ್ಯ ನಡ್ಕೊಂಡು ಬರ್ತಾ ಇದ್ರೆ ಮನೇಲಿ ಯಾರಿಗೂ ಗೊತ್ತಾಗ್ಲಿಲ್ವಾ? ಮನೇಲಿ ಯಾರೂ ನಿಲ್ಲಿಸ್ಲಿಲ್ವಾ? ಅಥವಾ ಆ ಪುತ್ರ ವ್ಯಾಮೋಹ ಅನ್ನೋದು ಅಡ್ಡಿ ಬಂದ್ಬಿಡ್ತಾ? 4-5 ವರ್ಷ ಹಳೆಯದಾದರೂ ಕೂಡ ದುಷ್ಕೃತ್ಯವಾಗಿಯೇ ಉಳಿತದೆ. ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕು ಅನ್ನೋ ಮಾತು ಕುಮಾರಸ್ವಾಮಿ ಆಗಿರಲಿ, ರೇವಣ್ಣ ಅವರಾಗಿರಲಿ, ಅಥವಾ ಅವರ ಮನೆಯಲ್ಲಿರುವ ಎಲ್ಲ ವ್ಯಕ್ತಿಗಳು, ಸಂಸದರೋ, ಶಾಸಕರೋ ಅಥವಾ ಇಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದವರೇ ಇರೋದು, ಯಾರೊಬ್ಬರು ಹೇಳ್ತಾ ಇಲ್ಲ. ಭವಾನಿ ರೇವಣ್ಣ ಅವರು ಅವರ ಗಾಡಿಗೆ ಯಾರೋ ಒಬ್ಬರು ಸ್ವಲ್ಪ ಬೈಕ್ ತಾಗಿಸಿದಾಗ ಸಿಕ್ಕಾಪಟ್ಟೆ ಬೈದ್ಬಿಟ್ಟಿದ್ರ ಪಾಪದ ವ್ಯಕ್ತಿಗೆ ಊರಲ್ಲಿ. ಆದರೆ ಇಷ್ಟು ಜನ, ಸಾವಿರಾರು ಜನ ಹೆಣ್ಮಕ್ಳು ಸಂತ್ರಸ್ತೆಯರು ಇರುವಾಗ ಸಾಂತ್ವನದ ಮಾತು ಒಂದೇ ಒಂದು ಬಂದಿಲ್ಲ. ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಬಂದಿಲ್ಲ. ಅಯ್ಯೋ, ಅವನು ಎದ್ದು ಜರ್ಮನಿಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಸರಿ, ಜರ್ಮನಿಗೆ ಹೋಗೋ 4 ದಿನ ಮುಂಚೆ ಈ ವಿಚಾರ ಬಂದಾಗ ನೀವು ನಿಮ್ಮ ಮನೆ ಮಗನಿಗೆ ಕೇಳಿಲ್ವಾ? ಏನಾಗಿದೆ, ಏನಾಯಿತು, ಎಲ್ಲಿಗೆ ಹೋಗ್ತಾ ಇದೆಯಾ, ಯಾಕಿಂತ ಆಪಾದನೆಗಳು ಬರ್ತಾ ಇವೆ ಅನ್ನೋದು ಯಾವ ಜವಾಬ್ದಾರಿಯುತ ಅಪ್ಪ ಅಮ್ಮನೂ ಕೇಳ್ತಾರೆ. ನೀವು ಜವಾಬ್ದಾರಿಯ ವ್ಯಕ್ತಿಗಳು, ನಾವು ಶಾಸಕರು, ಸಂಸದರು ಆಗೋದಕ್ಕೆ ಅರ್ಹರು, ನಮಗೆ ವೋಟ್ ಹಾಕಿ ಅಂತ ನೀವು ಬಂದು ಕೇಳ್ತಿರಲ್ಲ, ಆವಾಗ ನಿಮ್ಮ ಮನೇಲಿ ನಡೆಯುವಂಥ ದೌರ್ಜನ್ಯವನ್ನು ನೀವು ತಡೀಲಿಕ್ಕೆ ಆಗದಿರುವವರು ಸಮಾಜದಲ್ಲಿ ಆಗುವಂತಹ ಕಷ್ಟಗಳನ್ನು ಹೆಣ್ಮಕ್ಳು ಎದುರಿಸುವಾಗ ನೀವು ಯಾವ ರೀತಿಯಲ್ಲಿ ಅವ್ರಿಗೆ ಧೈರ್ಯವನ್ನು ಕೊಡ್ತೀರಾ, ನ್ಯಾಯವನ್ನು ಒದಗಿಸ್ತೀರಾ? ಸರಿ, ನೀವು ನಿಮ್ಮ ಮನೆ ಮಗನ ಹತ್ರ ಕೇಳಲಿಲ್ಲ, ಇದು ವಿಚಾರ ಸರಿಯೋ ತಪ್ಪೋ ಏನೂ ಕೇಳಲಿಲ್ಲ, ಅವರನ್ನು ಹಾಗೇ ಬಿಟ್ಟಿದ್ರಿ. ಜರ್ಮನಿಗೆ ಹೋಗೋದಕ್ಕೆ ಯಾಕೆ ಬಿಟ್ರಿ ನೀವು? ಯಾಕೆ ನಿಲ್ಲಿಸಲಿಲ್ಲ? ಈ ಪುತ್ರ ವ್ಯಾಮೋಹ ಅನ್ನೋದೇ ಜಾಸ್ತಿ ಎಲ್ಲ ಕಡೆ ಕಾಣಿಸ್ತಾ ಇದೆ. ನೀವು ಇವಾಗ ಯಾರು ಇದನ್ನು 3 ದಿನ ಮುಂಚೆ ಲೀಕ್ ಮಾಡಿದ್ರು ಅಂತ ಕೇಳ್ತಾರೆ ಕುಮಾರಣ್ಣನವರು. 3 ದಿನ ಮುಂಚೆ ಲೀಕ್ ಆಯಿತು, ಡಿಸೆಂಬರಲ್ಲಿ ಲೀಕ್ ಆಯಿತು. ನಿಮ್ಮ ಮನೆಯ ಹುಡುಗ ಮಾಡಿರುವಂತಹ ದುಷ್ಕೃತ್ಯದ ಬಗ್ಗೆ ಮಾತಾಡಿ. ನೀವು ಆ ಒಂದು ಸೋಷಿಯಲ್ ವೆಲ್ಫೇರ್ ಸ್ಕೀಮಲ್ಲಿ 2,000 ರೂಪಾಯಿ ತಗೊಂಡು ಹೋಗುವ ಪಾಪದ ಬಡ ಹೆಣ್ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರಲ್ಲ ಎಷ್ಟು ಸುಲಭವಾಗಿ ಕುಮಾರಣ್ಣ. ನಿಮ್ಮ ಮನೆ ಮಕ್ಕಳಿಗೆ ಏನಂತ ಹೇಳ್ತೀರ ಇವಾಗ? ಕೋಟಿಗಟ್ಟಲೆ ನಿಮ್ಮ ಕಾಲು ಬುಡದಲ್ಲಿ ಬಿದ್ದಿದೆಯಲ್ಲ, ಅದರಿಂದ ದಾರಿ ತಪ್ಪಿದಾರ ನಿಮ್ಮ ಮನೆ ಮಕ್ಕಳು? ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಹೇಳೋದಕ್ಕೆ ಎಷ್ಟು ಸುಲಭ ಅಲ್ವೇ? ಏನೇ ಇರಲಿ, ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು, ಅದು ಮುಖ್ಯವಾಗಿರುವಂಥ ವಿಚಾರ. ಆದ್ದರಿಂದ ಯಾರೂ ಕೂಡ ವಿಡಿಯೋಸ್ನ ಶೇರ್ ಮಾಡೋದಕ್ಕೆ ದಯವಿಟ್ಟು ಹೋಗಬೇಡಿ.